ಪ್ರಭಾವ ಪದ್ಧತಿಯ 24ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 54ನೇ ಶ್ಲೋಕದಲ್ಲಿ, ಪಾದುಕಾದೇವಿ ನಮಗೆ ಮೋಕ್ಷ ಕೊಡುವ ಶಕ್ತಿ ಇರುವವಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಸಕೃದಪಿ ಭುವನೇಸ್ಮಿನ್ ಶ್ರಾಂಗಿಣ ಪಾದುಕೆ ತ್ವಾಂ ಉಪನಿಷದನುಕಲ್ಪೈ ಉತ್ತಮಾಂಗೈರ್ದಧಾನಾಃ ನರಕಮಿವ ಮಹಾಂತೋ ನಾಕಮುಲ್ಲಂಘಯಂತಃ ಪರಿಷದಿ ನಿವಿಶಂತೆ ಪ್ರಾಕ್ತನಾನಾಂ ಗುರುಣಾಂ. ಪಾದುಕಾ ಭಗವಂತನ ಪಾದುಕೆಯೇ. ಅಸ್ಮಿನ್ ಭುವನೆ ಈ ಲೋಕದಲ್ಲಿ, ಸಕೃದಪಿ ಒಮ್ಮೆಯಾದರೂ, ತ್ವಾಂ ನಿನ್ನನ್ನ, ಉಪನಿಷತ್ತುಗಳಿಗೆ ಉತ್ತಮಾಂಗೈಹಿ ಮುಂದಿನ ಭಾಗವಾಗಿರುವ, ಅನುಕಲ್ಪೈಹಿ ಅಲೆಗಳಿಂದ, ದಧಾನಾಹ ವಹಿಸಿಕೊಳ್ಳುವಂತಹ, ಮಹಾಂತಹ ಮಹಾನ್ಗಳು, ನರಕಮಿವ ನರಕದಂತೆ, ನಾಕಂ ಸ್ವರ್ಗವನ್ನೂ, ಉಲ್ಲಂಘಯಂತಹ ದಾಟಿದವರಾಗಿ, ಪ್ರಾಕ್ತಾನಾನಾಂ ಮುಂಚೆ ಇದ್ದ, ಗುರುಣಾಂ ಆಚಾರ್ಯರುಗಳ ಪರಿಷದಿ ಸಭೆಯಲ್ಲಿ, ವಿನಿಶಂತೆ ಪ್ರವೇಶಿಸುತ್ತಾರೆ. ಮನುಷ್ಯನು ತನ್ನ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ನರಕ ಅಥವಾ ಸ್ವರ್ಗ ಪಡೆಯಬಹುದು. ಆದರೆ ಅದು ಶಾಶ್ವತ ಅಲ್ಲ. ಪುಣ್ಯದ ಫಲದಿಂದ ಸ್ವರ್ಗಕ್ಕೆ ಹೋದವರು ತಮ್ಮ ಪುಣ್ಯದ ಫಲ ಅನುಭವಿಸಿ ಮುಗಿಸಿದ ನಂತರ ಮತ್ತೆ ಭೂಲೋಕದಲ್ಲಿ ಹುಟ್ಟಿ ಬರಬೇಕು. ಹಾಗೆಯೇ ಪಾಪದ ಫಲದಿಂದ ನರಕಕ್ಕೆ ಹೋದವರು ಪಾಪದ ಫಲವಾಗಿ ಶಿಕ್ಷೆ ಅನುಭವಿಸಿ ಮುಗಿಸಿದ ನಂತರ ಮತ್ತೆ ಹುಟ್ಟಿ ಬರಬೇಕು. ಈ ಜನನ ಮರಣಗಳ ಚಕ್ರದಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತನ ಪಾದುಕೆಗಳನ್ನು ಒಮ್ಮೆಯಾದರೂ ಭಕ್ತಿಯಿಂದ ತಮ್ಮ ತಲೆ ಮೇಲೆ ಇಟ್ಕೊಂಡವರು ಅತ್ಯಂತ ಹಿರಿಮೆ ಉಳ್ಳವರಾಗಿ, ಸ್ವರ್ಗವನ್ನೂ ನರಕವೆಂದೇ ಭಾವಿಸಿ, ಆ ಸ್ವರ್ಗ ನರಕಗಳ ಗೊಡವೆ ಬಿಟ್ಟು ಹಿಂದೆ ಇದ್ದ ಆಚಾರ್ಯರುಗಳ ಗೋಷ್ಠಿಯಲ್ಲಿ ಹೋಗಿ ಸೇರಿಬಿಡ್ತಾರೆ. ಅಂದರೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡಿತಾರೆ ಅಂತ ಅರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.